ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆಲ್ಲ ಯೂಸ್ಫುಲ್ ಆಗುವಂಥ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿನಿ. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಹಾಗಿದ್ರೆ ಮೊದಲನೇ ಟಿಪ್ಸ್ ಯಾವುದಂತ ಹೇಳಿ ನೋಡೋಣ. ಫ್ರೆಂಡ್ಸ್, ಎಲ್ಲರ ಮನೆಯಲ್ಲಿ ಈ ರೀತಿ ಚಸ್ಮಾ ಬಾಕ್ಸ್ ಇದೇ ಇರ್ತದೆ ಫ್ರೆಂಡ್ಸ. ಇದರಲ್ಲಿನ ಚಸ್ಮಾನ ನಾವು ಉಪಯೋಗ ಮಾಡಿಬಿಟ್ಟು ಇದನ್ನು ನಾವು ವೇಸ್ಟ್ ಅಂತ ಹೇಳಿ ಬಿಸಾಕ್ತೇವೆ. ಅದ್ರ ಬದಲಾಗಿ ನಾವು ಇದನ್ನು ಯಾವ ರೀತಿ ರೀಯೂಸ್ ಮಾಡ್ಬೋದು ಅಂತ ಹೇಳಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡ್ರಿ. ನಾವು ಯಾವುದಾದ್ರೂ ಊರಿಗೆ ಸಡನ್ ಆಗಿ ಹೊಂಟ್ವಿ ಅಂದರೆ ನಮ್ಗೆ ಸ್ಟಿಕ್ಕರ್ ಇಟ್ಕೊಳಕ್ಕೆ ಮತ್ತು ಸೇಫ್ಟಿ ಪಿನ್ ಮತ್ತು ಐಲೈನರು, ಲಿಪ್ಸ್ಟಿಕ್ ಐಕೂರ್ನೆಲ್ಲ ಇಟ್ಕೊಳಕ್ಕೆ ನಮ್ಗೆ ಮೇಕಪ್ ಬಾಕ್ಸನ್ನು ನಾವು ಒಯ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಭಾಳ ದೊಡ್ಡದು ಅಂತ ಹೇಳಿ ಅದನ್ನು ನಾವು ಕೆಲವೊಂದು ಸಲ ಒಯ್ಲಿಕ್ಕಾಗಲ್ಲ. ಅದಕ್ಕೆ ನಾವು ಈ ರೀತಿ ಚಸ್ಮಾದ ಬಾಕ್ಸನ್ನು ತೊಗೊಂಡ್ಬಿಟ್ಟು ನಮಗೆ ಮೇನಾಗಿ ಏನೇನು ಬೇಕಲ್ಲ ಅವಕ್ಕನ್ನ ಈ ರೀತಿ ಇಟ್ಕೊಂಡ್ಬಿಟ್ಟು ನಾವು ಊರಿಗೆ ತೊಗೊಂಡು ಹೋಗ್ಬೋದು ಫ್ರೆಂಡ್ಸ. ಇದನ್ನು ನಾವು ಈ ರೀತಿ ನಾವು ರೀಯೂಸ್ ಮಾಡ್ಬೋದು ನೋಡಿರಿ. ನಿಮ್ಗೆ ಈ ಟಿಪ್ಸ್ ಇಷ್ಟ ಆದರೆ ದಯವಿಟ್ಟು ಒಂದು ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಮುಂದಿನ ಟಿಪ್ ಏನಂದರೆ, ಈ ರೀತಿ ನಾವು ಬಾಳೆಹಣ್ಣನ್ನು ತಿಂದ್ಬಿಟ್ಟು ನಾವು ಸಿಪ್ಪೆನ ನಾವು ಬಿಸಾಕ್ತೀವಿ. ಅದನ್ನು ನಾವು ಯಾವ ರೀತಿ ರೀಯೂಸ್ ಮಾಡ್ಬೋದು ಅಂತಂದ್ರೆ, ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ಈ ಹಣ್ಣಿನ ಸಿಪ್ಪಿಗೆ ನಾವು ಒಂದು ಸ್ವಲ್ಪ ನಾವು ಉಪ್ಪನ್ನು ಈ ಬಾಳೆಹಣ್ಣಿನ ಸಿಪ್ಪಿಗೆ ಹಾಕಿಬಿಟ್ಟು ನಮ್ಮ ಅಂದರೆ ನಮ್ಮ ಪಾದ ಬಿರುಕು ಬಿಟ್ಟಿರ್ತಾವಲ್ಲ ಫ್ರೆಂಡ್ಸ, ಹಿಮ್ಮಡಿ ಬಿರುಕು ಬಿಟ್ಟಿರ್ತಾವಲ್ಲ ಆ ಭಾಗಕ್ಕೆ ನಾವು ಈ ರೀತಿ ನಾವು ರಬ್ ಮಾಡ್ಕೋತಾ ಬರಬೇಕು. ಇದನ್ನು ನಾವು ಯಾವ ಟೈಮ್ ಮಾಡ್ಬೇಕಂತಂದ್ರೆ, ರಾತ್ರಿ ಟೈಮ ಮಲ್ಕೊಳ್ಳೋಕ್ಕಿಂತ ಮುಂಚೆ ಇದನ್ನು ನಾವು ಈ ರೀತಿ ಮಾಡ್ಕೊಂಡ್ಬಿಟ್ಟು ಬಾಳೆಹಣ್ಣಿನ ಸಿಪ್ಪಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಈ ರೀತಿ ಹಿಮ್ಮಡಿ ಏನಾದರೂ ಹೊಡೆದಿತ್ತಂದ್ರೆ ಆ ಭಾಗಕ್ಕೆ ನಾವು ಈ ರೀತಿ ಮಾಡಿಬಿಟ್ಟು ಆ ನಂತರ ನಾವು ಇದನ್ನು ಒಂದು ಕಾಟನ್ ಬಟ್ಟೆ ತೊಗೊಂಡು ಈ ರೀತಿ ಇದನ್ನು ನಾವು ಎಲ್ಲೆಲ್ಲಿ ಈ ರೀತಿ ರಬ್ ಮಾಡಿರ್ತೀವಲ್ಲ ಬಾಳೆಹಣ್ಣು ಸಿಪ್ಪಿಗೆ ಅದನ್ನೆಲ್ಲ ಒರೆಸ್ಬೇಕು. ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಕೊಂಡ್ಬಿಟ್ಟು ನಾವು ಒಂದು ಸ್ವಲ್ಪ ಸಾಕ್ಸನ್ನು ಹಾಕ್ಕೊಂಡ್ಬಿಟ್ಟು ರಾತ್ರಿ ಟೈಮ ಮಲ್ಕೊಂಡ್ವಿ ಅಂತಂದ್ರೆ ಬೆಳಗ್ಗೆ ಅನ್ನೋದ್ರಾಗ ಕಾಲು ನಮ್ಮ ಹೊಡೆದಿರ್ತಾವಲ್ಲ ನಮ್ಮ ಹಿಮ್ಮಡಿ ಅದೆಲ್ಲ ಒಂದು ಸ್ವಲ್ಪ ಸ್ಮೂತ್ ಆಗಿರ್ತಾವೆ ಫ್ರೆಂಡ್ಸ. ಇದನ್ನು ನಾವು ಒಂದು 3-4 ಸಲ ಮಾಡಿದ್ವಿ ಅಂತಂದ್ರೆ ನಿಮ್ಗೆ ಆಮೇಲೆ ರಿಸಲ್ಟ್ ಗೊತ್ತಾಗುತ್ತೆ. ನೋಡ್ತಿರ್ಬೋದು, ಇವಾಗ ನಾನು ನೀರು ಹಾಕೊಂಡು ತೊಳ್ಕೊಂಡಿಲ್ಲ. ಈ ರೀತಿ ಒಂದು ಬಟ್ಟೆಯಿಂದ ನಾನು ಅದನ್ನೆಲ್ಲ ಒರೆಸ್ಕೊಂಡ್ಬಿಟ್ಟು ಆಮೇಲೆ ಸಾಕ್ಸನ್ನು ಹಾಕ್ಕೊಂಡ್ಬಿಟ್ಟು ಮಲ್ಕೋಬೇಕು. ಈ ರೀತಿ ನಾವು ಒಂದು 3-4 ಸಲ ಮಾಡಿದ್ವಿ ಅಂತಂದ್ರೆ ಆ ಒಡೆದ ಹಿಮ್ಮಡಿ ಎಲ್ಲ ನಿಧಾನಕ್ಕೆ ಹೋಗುತ್ತೆ ಫ್ರೆಂಡ್ಸ. ಮುಂದಿನ ಟಿಪ್ ಯಾವುದಂದ್ರೆ, ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ನಾವು ಎಷ್ಟೇ ಕಷ್ಟಪಟ್ಟರೂ ಕೂಡ ನಮ್ಗೆ ಸೂಜಿ ಒಳಗೆ ದಾರವನ್ನು ಸೇರ್ಸೋಕ್ಕಾಗಲ್ಲ. ಯಾಕಂದ್ರೆ ಆ ದಾರ ಅನ್ನೋದು ಕೆಲವೊಂದು ಟೈಮ ಅಂದ್ರೆ ಆ ದಾರದಲ್ಲಿ 2-3 ಭಾಗ ಆಗಿಬಿಟ್ಟಿರ್ತದೆ. ಅಂದರೆ 2-3 ಭಾಗ ಆಗಿಬಿಟ್ಟು ಅದನ್ನು ನಾವು ಸೂಜಿ ಒಳಗೆ ಸೇರ್ಸೋಕ್ಕಾಗೋದಿಲ್ಲ ಎಷ್ಟೇ ಪ್ರಯತ್ನ ಪಟ್ಟರು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ದಾರವನ್ನು ಈಸಿಯಾಗಿ ಸೂಜಿ ಒಳಗೆ ಸೇರಿಸ್ಬೋದು ಅಂತ ಹೇಳಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ನಾನು ಸಿಂಪಲ್ಲಾಗಿ ನಾವು ಮನೆಯಲ್ಲಿ ಉಪಯೋಗ ಮಾಡುವಂಥ ಸೋಪ್ ಅಂದ್ರೆ ಮೈಗೆ ಹಚ್ಚಿಕೊಳ್ಳೋ ಸೋಪ್ ಫ್ರೆಂಡ್ಸ್. ಇದು ನಾವು ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತೀವಲ್ಲ ಆ ಸೋಪನ್ನು ತೊಗೊಂಡ್ಬಿಟ್ಟು ಅದ್ರ ಮ್ಯಾಗ ಒಂದು ಸ್ವಲ್ಪ ನಾವು ನೀರನ್ನು ಈ ರೀತಿ ಹಾಕಿ ಬೆರಳಿನ ಸಹಾಯದಿಂದ ಇದನ್ನು ನಾವು ಈ ರೀತಿ ಉಜ್ಕೊಂಡ್ಬಿಟ್ಟು ಇದನ್ನು ನಾವು ಯಾವುದಾದ್ರೂ ಪಾತ್ರೆಯಲ್ಲಿ ಅಂದ್ರೆ ಯಾವುದಾದ್ರೂ ಪಾತ್ರೆಯನ್ನು ತೊಗೊಂಡ್ಬಿಟ್ಟು ಅಂದ್ರೆ ನಾವು ಈ ರೀತಿ ಬಟ್ಟಲನ್ನಾದ್ರೂ ತೊಗೋಬೋದು ಮತ್ತು ಇಲ್ಲಾಂದ್ರೆ ಸೌಟನ್ನಾದ್ರೂ ತೊಗೋಬೋದು. ನಮಗೆ ಏನು ಅನುಕೂಲ ಆಗುತ್ತಲ್ಲ ಅದನ್ನು ತೊಗೊಂಡ್ಬಿಟ್ಟು ಆ ದಾರವನ್ನು ಅದ್ರ ಮೇಲೆ ಇಟ್ಬಿಟ್ಟು ಆ ಸಾಮಗ್ರಿ ಮೇಲೆ ಈ ರೀತಿ ಇಟ್ಬಿಟ್ಟು, ಇಲ್ಲಿ ನೋಡ್ತಿರ್ಬೋದು ನಾನು ಬಟ್ಟಲನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ. ಅದ್ರ ಮೇಲೆ ಈ ದಾರವನ್ನು ಈ ರೀತಿ ಇಟ್ಬಿಟ್ಟು ಆ ಸೋಪನ್ನು ನಾವು ನೀರಲ್ಲಿ ಹಾಕಿ ಈ ರೀತಿ ಮಾಡಿರ್ತೀವಲ್ಲ ಆ ಸೋಪನ್ನ ಆ ದಾರಕ್ಕೆ ನಾವು ಈ ಸೋಪನ್ನು ಈ ರೀತಿ ಹಚ್ಬಿಟ್ಟು ಒಂದು 5 ನಿಮಿಷಗಳ ಕಾಲ ಹಾಗೆ ಬಿಡಬೇಕು ಫ್ರೆಂಡ್ಸ. ಅಂದ್ರೆ ಅದೆಲ್ಲ ಸೋಪೆಲ್ಲ ಆ ದಾರಕ್ಕೆ ಅಂಟ್ಕೊಂಡ್ಬಿಟ್ಟು ಸ್ವಲ್ಪ ಒಣಗ್ದಂಗೆ ಆಗುತ್ತಲ್ಲ, ಆವಾಗ ಆ ದಾರ ಎಂಬುದು ಸ್ಟ್ರೇಟ್ ಆಗುತ್ತೆ. ಅಂದ್ರೆ ಆ ದಾರದಾಗ ಇಬ್ಬಾಗ ಆಗಿತ್ತು ಅಂತಂದ್ರೆ ನಾವು ಸೂಜಿ ಒಳಗೆ ಎಷ್ಟೇ ಪ್ರಯತ್ನ ಪಟ್ಟರು ಸೇರ್ಸೋಕ್ಕಾಗೋದಿಲ್ಲ. ಹಾಗಾಗಿ ಆ ಇಬ್ಬಾಗವನ್ನು ನಾವು ಸರಿ ಮಾಡಬೇಕಂತಂದ್ರೆ ಈ ರೀತಿ ನಾವು ಸೋಪ್ನ ಸಹಾಯದಿಂದ ಈ ರೀತಿ ನಾವು ಸರಿ ಮಾಡ್ಕೋಬೋದು. ಅಂದ್ರೆ ಸೂಜಿ ಒಳಗೆ ದಾರವನ್ನು ಸೇರಿಸ್ಬೋದು. ಇಲ್ಲಿ ನೋಡ್ತಿರ್ಬೋದು ಒಂದು 5 ನಿಮಿಷಗಳ ಕಾಲ ಇಷ್ಟೇ ಬಿಟ್ಟಿದೆ ನಾನು ಸೋಪ್ ಹಚ್ಬಿಟ್ಟು. ಇವಾಗ ಎಷ್ಟು ಸ್ಟ್ರೇಟ್ ಆಗ್ಯದ ನೋಡ್ತಿರ್ಬೋದು ದಾರ ಅನ್ನೋದು. ಅಂದರೆ ಇವಾಗೆಲ್ಲ ಒಣಗಿಬಿಟ್ಟದ, ಅದು ಸೋಪ್ ಹಚ್ಚಿದ್ನೆಲ್ಲ ಅದನ್ನೆಲ್ಲ ಒಣಗ್ಯದ. ಅಂದ್ರೆ ದಾರ ಇಬ್ಬಾಗ ಆಗಿತ್ತಲ್ಲ ಫ್ರೆಂಡ್ಸ ಅದೆಲ್ಲ ಹೋಗಿಬಿಟ್ಟದ. ಇವಾಗ ನಾವು ಈಸಿಯಾಗಿ ಸೂಜಿ ಒಳಗೆ ಈ ದಾರನ ಸೇರಿಸ್ಬೋದು. ಎಷ್ಟೇ ಸಣ್ಣ ಸೂಜಿದ್ರೂ ಕೂಡ ಈ ರೀತಿ ನಾವು ಮಾಡ್ಕೊಂಡ್ವಿ ಅಂತಂದ್ರೆ ಸೂಜಿ ಒಳಗೆ ದಾರ ಹೋಗುತ್ತೆ ಫ್ರೆಂಡ್ಸ. ನೀವು ಕೂಡ ಈ ಟಿಪ್ಸನ್ನು ಫಾಲೋ ಮಾಡ್ಬೋದು. ಯಾಕಂದ್ರೆ ದಾರ ಇಬ್ಬಾಗ ಆಗಿತ್ತು ಅಂತಂದ್ರೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಒಂದಿನ ಪೂರ್ತಿ ತೊಗೊಂಡ್ರೂ ಕೂಡ ಸೂಜಿ ಒಳಗೆ ಸೇರ್ಸೋಕ್ಕಾಗೋದಿಲ್ಲ.
ಈ ರೀತಿ ನಾವು ಸೋಪ್ನ ಸಹಾಯದಿಂದ ನಾವು ನಮ್ಮ ಮನೆಯಲ್ಲಿ ಯಾವ ಸೋಪನ್ನು ಯೂಸ್ ಮಾಡ್ತೇವಲ್ಲ ಆ ಬೇಕಾದ ಸೋಪನ್ನು ತೊಗೊಂಡ್ಬಿಟ್ಟು ಈ ರೀತಿ ನಾವು ದಾರಕ್ಕೆ ಅಪ್ಲೈ ಮಾಡಿ ಒಂದು 5 ನಿಮಿಷಗಳ ಕಾಲ ಹಾಗೆ ಬಿಟ್ಟು ಅದು ಒಣಗಿದ ಮ್ಯಾಗ ನಾವು ಎಷ್ಟೇ ಸಣ್ಣ ಸೂಜಿದ್ರೂ ಕೂಡ ಅದರೊಳಗೆ ನಾವು ಈ ರೀತಿ ಈಸಿಯಾಗಿ ಇಲ್ಲಿ ನೋಡ್ತಿರ್ಬೋದು ಈಸಿಯಾಗಿ ನಾವು ಸೇರಿಸಿದ್ವಿ ಅಂತಂದ್ರೆ ದಾರ ಅನ್ನೋದು ಸೂಜಿ ಒಳಗೆ ಹೋಗುತ್ತೆ ಫ್ರೆಂಡ್ಸ್. ನಿಮಗೂ ಕೂಡ ಈ ಟಿಪ್ಸ್ ಇಷ್ಟ ಆಯ್ತಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದಿನ ಟಿಪ್ಸ್ ಏನಂತಂದರೆ ಈ ರೀತಿ ನಾವು ದಾರಾನ ಎಲ್ಲ ಅಂದ್ರೆ ಮನೆಯಲ್ಲಿ ದಾರದ ಡಬ್ಬಿ ಇರ್ತದಲ್ಲ ಫ್ರೆಂಡ್ಸ, ನಾವು ದಾರಾನ ಯೂಸ್ ಮಾಡಿಬಿಟ್ಟು ಹಾಗೆ ಸುತ್ತಿಟ್ಟಿರ್ತೀವಿ. ಮತ್ತೊಂದು ಟೈಮ್ ಮತ್ತೊಮ್ಮೆ ನಾವು ನೋಡೋಕೆ ಹೋದ್ವಿ ಅಂತಂದ್ರೆ ಆ ಸುತ್ತಿದ ದಾರ ಎಲ್ಲ ಈ ರೀತಿ ಹೊರಗಡೆ ಬಂದ್ಬಿಟ್ಟು ಎಲ್ಲ ದಾರಗಳು ಸೇರಿ ಗಂಟಾದಂಗೆ ಆಗ್ಬಿಡ್ತದೆ. ಆಮೇಲೆ ನಮ್ಗೆ ಎಷ್ಟೇ ದಾರಾನ ನಾವು ಸರಿ ಮಾಡೋಕೆ ಹೋದರೂ ಕೂಡ ಸರಿ ಆಗೋದಿಲ್ಲ. ನಾವು ಸುತ್ತಮುತ್ತಾಗ ಸುತ್ತೇ ಇಟ್ಟಿರ್ತೀವಿ ಫ್ರೆಂಡ್ಸ, ಆದ್ರೆ ಅದೆಲ್ಲ ದಾರ ಬಿಚ್ಕೊಂಡ್ಬಿಟ್ಟು ಗಂಟಾಗ್ಬಿಟ್ಟಿರ್ತದೆ. ಆ ರೀತಿ ಆಗಬಾರ್ದು. ದಾರ ನಾವು ಯಾವ ರೀತಿ ಸುತ್ತಿರ್ತೀವಲ್ಲ ಅದೇ ರೀತಿ ಇರಬೇಕು ಅಂತಂದ್ರೆ ಇಲ್ಲಿ ನಾವು ಒಂದು ಟಿಪ್ಸ್ ಹೇಳ್ತೀವಿ ನೋಡ್ರಿ. ಇಲ್ಲಿ ಚಾಕು ತೊಗೋಬೇಕು. ಚಾಕುನ ಸಹಾಯದಿಂದ ನಾವು ಈ ರೀತಿ ದಾರದ ರೀಲ್ನ ಒಂದು ಕಡೆ ಈ ರೀತಿ ನಾವು ನಿಧಾನಕ್ಕೆ ಈ ರೀತಿ ನಾವು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದಾಗ ಈ ದಾರದ ರೀಲ ಒಂದು ಸ್ವಲ್ಪ ಸೀಳ್ತದೆ. ಆವಾಗ ಸೀಳಿದ ಮ್ಯಾಗ ನಾವು ಈ ರೀತಿ ನಾವು ದಾರಾನ ಸುಟ್ಬಿಟ್ಟು ಆ ಸಿಳಿದ ಭಾಗಕ್ಕೆ ಫ್ರೆಂಡ್ಸ ಈ ರೀತಿ ನಾವು ಆ ಸಿಳಿದ ಭಾಗದಾಗ ದಾರವನ್ನು ನಾವು ಸೇರಿಸಿಟ್ವಿ ಅಂತಂದ್ರೆ ನಾವು ದಾರದ ರೀಲ್ ತೊಗೊಂಡು ಮತ್ತು ಇನ್ನೇನು ನಾವು ದಾರದ ರೀಲ್ ತೊಗೊಂಡು ನಾವು ದಾರನ ಬಿಚ್ಚುತನೂ ಕೂಡ ದಾರ ಅನ್ನೋದು ಬಿಚ್ಚೋದಿಲ್ಲ ಫ್ರೆಂಡ್ಸ. ನಾವು ಯಾವ ರೀತಿ ನಾವು ಸುತ್ತಿಟ್ಟಿರ್ತೇವಲ್ಲ ದಾರ ಅದೇ ರೀತಿ ಇರ್ತದೆ. ನಾವು ಮತ್ತೊಮ್ಮೆ ಬಿಚ್ಚುತನೂ ಕೂಡ ದಾರ ಬಿಚ್ಕೊಳ್ಳೋದಿಲ್ಲ. ಇಲ್ಲಿ ನೋಡ್ತಿರ್ಬೋದು ಈ ರೀತಿ ಮಾಡಿಟ್ವಿ ಅಂತಂದ್ರೆ ಅಷ್ಟು ಬಿಗಿಯಾಗಿ ಕೂತ್ಬಿಟ್ಟಿರ್ತದೆ ಫ್ರೆಂಡ್ಸ. ನಾವು ಮತ್ತೊಮ್ಮೆ ದಾರಾನ ಬಿಚ್ಚುತನೂ ಕೂಡ ಈ ದಾರ ಬಿಚ್ಚೋದಿಲ್ಲ. ಈ ರೀತಿ ಮಾಡಿಟ್ವಿ ಅಂತಂದ್ರೆ ದಾರ ಗಂಟು ಬೀಳೋದಿಲ್ಲ, ನೀಟಾಗಿರ್ತದೆ ಫ್ರೆಂಡ್ಸ್. ಎಲ್ಲ ಟಿಪ್ಸ್ಗಳಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಗಿದೆ ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ.